ಮಾನಸ, ನಾನು ನಿಮ್ಮ ಅಪ್ಪಾಜಿ ಮಾತಾಡ್ತಿರೋದು. ನೀನು ಚೆನ್ನಾಗಿ ಓದ್ತಿದೀಯ, ಚೆನ್ನಾಗಿ ಎಕ್ಸಾಮ್ ಎಲ್ಲ ಮಾಡ್ತಿದೀಯ. ಇದೇ ರೀತಿ ಮಾಡ್ಕೊಂಡು ಹೋಗು. ನಾವು ಎಲ್ಲ ನಿನ್ನ ಎಷ್ಟು ಕಷ್ಟ ಬಿದ್ದು ಸ್ಕೂಲಲ್ಲಿ ಫೀಸು ಎಲ್ಲ ಇದು ಮಾಡಿ ಓದಿಸ್ತಾ ಇದ್ವಿ. ನಮ್ಮ ಕಷ್ಟ ನೀನು ಬೀಳ್ಬಾರ್ದಂತ ನಾವು ಓದಿಸ್ತಿದ್ವಿ. ಹಂಗಾಗಿ ನೀವು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಎಕ್ಸಾಮ್ ಎಲ್ಲ ಬರೋದು. ಮುಂದೆ ಇನ್ನೊಂದು 20 ದಿವಸದಲ್ಲಿ ಎಕ್ಸಾಮ್ ಇದೆ. ಅದನ್ನೆಲ್ಲ ನೀನು ಚೆನ್ನಾಗಿ ಇದು ಮಾಡಬೇಕು. ನಾವು ಎಷ್ಟೇ ಹೊಲದಲ್ಲಿ ಕೆಲಸ ಮಾಡಿ ನಿನ್ನ ಓದಿಸ್ತೀವಿ, ಆದರೂ ನೀನು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನೀನು ಓದಬೇಕು. ಯಾಕಮ್ಮ ಮತ್ತೆ ಒಂದು ತಿಂಗಳು ನೀನು ಹಾಸ್ಪಿಟ್ಲಲ್ಲಿ ICU ವಾರ್ಡಲ್ಲೇ ಇದಾಗಿದ್ದೆ. ಆಗ ನಾವು ಎಲ್ಲ ತುಂಬ ಹೆದರ್ಕೊಂಡ್ಬಿಟ್ಟಿದ್ವಿ. ಯಾರೋ ಟೀಚರ್ಸ್ ಎಲ್ಲ ಇದು ಮಾಡಿ ನಮ್ಮನ್ನು ಧೈರ್ಯ ತುಂಬಿ ಮತ್ತೆ ನೀನು ಚೆನ್ನಾಗಾಗಿ ಬಂದು ಮತ್ತೆ ಹಾಸ್ಟೆಲಲ್ಲಿ ಸೇರೋ ಹಾಗೆ ಇದು ಮಾಡಿದರು. ಅದಕ್ಕೋಸ್ಕರ ನಾನು ಈ ಸ್ಕೂಲ್ನ ಭಾಳ ಮೆಚ್ಕೊಂಡಿದ್ದೀನಿ. ಹಾಗಾಗಿ ನೀನು ಎಲ್ಲ ಟೀಚರ್ಸು ನಿನ್ನ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾರೆ. ಚೆನ್ನಾಗಿ ಓದಬೇಕು, ಚೆನ್ನಾಗಿ ಇದು ಮಾಡ್ಬೇಕು. ನಾವು ಕಷ್ಟ ಬಿದ್ದಾಗಿ ನೀನು ಬೀಳಬಾರ್ದು. ಹಂಗಾಗಿ ನಾನು ನಿನ್ನನ್ನು ಎಷ್ಟೇ ಕಷ್ಟ ಬಂದರೂ ಓದಿಸ್ತೀನಿ. ಆ ಧೈರ್ಯ ನನ್ನಲ್ಲಿದೆ. ನೀನು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ನಮ್ಮ ಹೆಸರು ಉಳಿಸ್ಬೇಕು, ಸ್ಕೂಲ್ ಹೆಸರನ್ನು ಉಳಿಸ್ಬೇಕು. ಹಾಗಾಗಿ ಇಲ್ಲಿ ಟೀಚರ್ಸ್ಗಳು ಎಷ್ಟು ಒಳ್ಳೆ ಇದ್ರ ಇದು ಮಾಡ್ತಾರೋ, ನೀನು ಅಷ್ಟೇ ಇದ್ರಾಗೆ ಅವರಿಗೆ ನೀನು ಭಾಗಿಯಾಗಿರ್ಬೇಕು. ಹಾಗಾಗಿ ನಾನು ನಿನ್ನ ಎಷ್ಟೇ ಕಷ್ಟ ಬರಲಿ ನಾನು ಚೆನ್ನಾಗಿ ಓದಿಸ್ತೀನಿ. ನೀನು ಅದಕ್ಕೆ ಅದಕ್ಕೆ ಸ್ಪಂದಿಸಿ ನೀನು ಇದು ಮಾಡ್ಕೊಂಡು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಹೆಸರು ತಗೊಂಡು ಇದಾಗಬೇಕು. ಹಂಗಾಗಿ ನಾನು ನೀನು ಎಲ್ಲಿವರೆಗೂ ಓದ್ತೀನಿ ಅಂತೀಯೋ ಅಲ್ಲಿವರೆಗೂ ನಾನು ಓದ್ಸೋಕ್ಕೆ ರೆಡಿ ಇದ್ದೀನಿ. ಹಾಗಾಗಿ ನೀನು ಚೆನ್ನಾಗಿ ಓದಬೇಕು. ಇಲ್ಲಿ ಒಳ್ಳೆ ಈ ಸ್ಕೂಲ್ ಹೆಸರು ಉಳಿಸ್ಬೇಕು. ಈ ಸ್ಕೂಲಲ್ಲಿ ಟೀಚರ್ಸು ನಿನಗೆ ಯಾರೇ ಎಲ್ಲ ಇಷ್ಟ ಆದರೆ ಇದನ್ನೆಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಅವ್ರು ಹೇಳ್ದಾಗ ಕೇಳ್ಕೊಂಡು ನೀನೆಲ್ಲ ಚೆನ್ನಾಗಿ ಇದ್ಕೊಂಡು ಹೋಗ್ತೀಯ ಅಂತ ನಾನು ನಿನಗೆ ಹಾರೈಸ್ತಿದ್ದೀನಿ. ಚೆನ್ನಾಗೇ ಎಕ್ಸಾಮ್ ಬರೀಬೇಕು. ಹಂಗಾಗಿ ನಾನು ಮಾತಾಡ್ತಿದ್ದೀನಿ. ಆಲ್ ದ ಬೆಸ್ಟ್ ಮಾನಸ್.